ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿನಿ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೇನಾದರೂ ಪೂಜೆ ಮಾಡಬೇಕು ಗುರುವಾರ ಶುಕ್ರವಾರ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೂವು ಪೋಣಿಸ್ಕೊಳ್ಳೋದು, ಹೂವು ತೊಗೊಂಬಂದು ಇಟ್ಕೊಳ್ಳೋದು ಎಲ್ಲನೂ. ಆದರೆ ಇವತ್ತು ಮಾರ್ಕೆಟ್ಗೆ ಹೋಗೇ ತರಬೇಕಾಯ್ತು, ಯಾಕಂದರೆ ಹೂವನ್ನ ಒಂದು ದಿನ ಮುಂಚೆನೇ ತಂದು ಇಟ್ಕೊಳ್ಳೋಕ್ಕಾಗಿರಲಿಲ್ಲ. ಇನ್ನು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಹೂವು ತರಕ್ಕೆ ಹೋಗಬೇಕಾಯ್ತು ಒಬ್ಬಳೇ. ಅಂದರೆ ಒಂದು 5:30 6 ಗಂಟೆ ಒಳಗೆಲ್ಲ ಹೋಗಬೇಕು. ಅಲ್ಲಿ 9 ಗಂಟೆ ಅಷ್ಟೊತ್ತಿಗೆಲ್ಲ ಹೂವು ಖಾಲಿಯಾಗಿ ಹೋಗ್ಬಿಡುತ್ತೆ, ಮತ್ತು ಹೂವು ಮಾರೋರು ಕೂಡ ಇರೋದಿಲ್ಲ, ಹೋಗಿಬಿಡ್ತಾರೆ. ಹಾಗಾಗಿ ಇವತ್ತು ಎಲ್ಲ ಕೆಲಸ ಒಟ್ಟಿಗೆ ಮಾಡ್ಕೊಳ್ಳೋಂಗಾಯಿತು. ಆದ್ರೂ ಪರವಾಗಿಲ್ಲ, ಸ್ವಲ್ಪ ಬೇಗ ಇದ್ದರೆ ಎಲ್ಲ ತೊಗೊಂಡು ಬರ್ಬೋದು. ಯಾಕಂದರೆ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ಏನೋ ಆಗುತ್ತೆ, ಅಷ್ಟು ದೂರದಲ್ಲಿದೆ ಹೂವಿನ ಮಾರ್ಕೆಟು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಲಯ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಲಯ ಏನಂದರೆ ನಾವು ಮಲ್ಕೊಂಡಿದ್ರೆ ನನ್ನ ಜೊತೆ ಮಲ್ಕೋತಾಳೆ. ಅಂದರೆ ಅವಳು ರೆಗ್ಯುಲರ್ ಟೈಮ್ ಬಂದುಬಿಟ್ಟು 7 ಗಂಟೆವರೆಗೂ ಮಾತ್ರ. 7 ಗಂಟೆ ಮೇಲೆ ಎದ್ದು ಬಿಡ್ತಾಳೆ. ನಾವೇನಾದರೂ ಬೇಗ ಇದ್ವಿ ಅಂತ ಹೇಳಿದ್ರೆ ಅವಳು ಕೂಡ ನಮ್ಮ ಜೊತೆಲೇ ಎದ್ಬಿಡ್ತಾಳೆ. ಆ ಥರ ಅವಳು ಕೂಡ ಇವತ್ತು 6 ಗಂಟೆಗೆ ಎದ್ದಿದ್ಲು. ಅಂದರೆ ನಾನು ಮಾರ್ಕೆಟ್ಗೆ ಹೋಗಿ ಬಂದಿದ್ದ ತಕ್ಷಣವೇ ಎದ್ದುಬಿಟ್ಟಿದ್ಲಂತೆ. ನೀನು ನನಗೆ ಹೇಳೇ ಇಲ್ಲ, ಹಾಗೆ ಹೋಗ್ಬಿಟ್ಟಿದ್ಯಾ, ನಾನು ಮಮ್ಮಿ ಅಂತ ಹುಡುಕ್ತಾ ಇದ್ದೀನಿ ಅಂತೇಳಿ ಕೇಳ್ತಾ ಇದ್ಲು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ 7:30 ಆಗೋಗ್ಬಿಟ್ಟಿತ್ತು. ಹೊಟ್ಟೆನೂ ಹಸಿತಾ ಇರುತ್ತಲ್ಲ ಬೇಗ ಎದ್ದಿದ್ದಾಗ. ಹಾಗಾಗಿ ಯಾವುದಾದ್ರೂ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡೋಣ ಅಂಥೇಳಿ ಕ್ಯಾರೆಟು, ಶುಂಠಿ, ಪುದೀನ, ಕರಿಬೇವನ್ನ ಬಳಸ್ಕೊಂಡು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 2 ನೆಲ್ಲಿಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇಬ್ಬರಿಗೆ ಇಷ್ಟಿಸಿದ್ರೆ ಸಾಕಾಗುತ್ತೆ. ಲಯ ನಾನು ಇಬ್ಬರೇ ಕುಡಿಯೋದು. ಹನಿ ಏನು ಜ್ಯೂಸ್ಗಳನ್ನ ಈ ಥರ ಕುಡಿಯೋದಿಲ್ಲ, ಅವಳಿಗೆ ಇಷ್ಟ ಆಗಲ್ಲ. ಮತ್ತು ಅವಳಿಗೆ ಈ ಥರ ಜ್ಯೂಸ್ಗಳನ್ನೆಲ್ಲ ಕೊಡೋ ಹಾಗಿಲ್ಲ, ಹಾಗಾಗಿ ಅವಳಿಗೇನು ಕೊಡಲ್ಲ ನಾನು ಯಾವಾಗ್ಲೂ. ಲಯಾಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದೆ. ಹಾಗಾದ್ರೆ ಬದ್ದಂಗೆ ಸರಿ, ಕುಡೀರಿ. ಬೆಳಗ್ಗೆ ಟೈಮ್ ಅಂತೂ ನಮ್ಮ ದಿನಚರಿ ಇದೇ ಥರ ಇರುತ್ತೆ. ಲಯ ನಾನು ಕೂತ್ಕೊಂಡು ಒಂದು 5 ನಿಮಿಷ ಆರಾಮಾಗಿ ಮಾತಾಡಿಕೊಂಡು ಜ್ಯೂಸ್ಗಳನ್ನ ಕುಡಿತೀವಿ. ಅಚ್ಚು ಯಾವಾಗಲೂ ಬೆಳಗ್ಗೆ ಟೈಮ್ ಇರಲ್ಲ. ಕೆಲವೊಂದು ದಿನ ಅವ್ರಿಗೆ ಬೆಳಗ್ಗೆ ಟೈಮ್ ಇರ್ತಾರೆ, ಕೆಲವೊಂದು ದಿನ ಇರೋದಿಲ್ಲ. ಇವತ್ತು ಕೂಡ ಅವರು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ರು, ಬೇಗನೆ ಬರ್ತೀನಿ, ತಿಂಡಿ ರೆಡಿ ಮಾಡಿಬಿಡಿ. ಅವ್ರು ಯಾಕಂದರೆ ರಾತ್ರಿ ಊಟ ಮಾಡಲ್ಲ, ಸಂಜೆ ಟೈಮಲ್ಲಿ ಊಟ ಮಾಡಿರ್ತಾರೆ, ಹಾಗಾಗಿ ಹೊಟ್ಟೆ ಹಸ್ಬಿಟ್ಟಿರುತ್ತೆ. ನಾನು ಕೂಡ ಕಿಚನ್ಗೆ ಹೋಗ್ಬಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಚ್ಚು ಬಂದೇ ಬಿಟ್ಟರು. ಅನ್ನನ ಮೊದಲೇ ಮಾಡಿಬಿಟ್ಟಿದ್ದೆ, ಪೂಜೆ ಮಾಡ್ತಾನೆ ಅನ್ನಕ್ಕೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೆ. ಅನ್ನ ರೆಡಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ವಾಂಗಿಬಾತ್ ಗೊಜ್ಜು ಮಾಡೋಣ ಅಂತೇಳಿ ಅದನ್ನು ಕೂಡ ಫಟಾಫಟ್ ಅಂತ ಮಾಡಿಬಿಟ್ಟು ಕಲಿಸ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಹೊಟ್ಟೆ ಹಸ್ದೋಗಿರುತ್ತೆ, ಇನ್ನು ಅದನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ವಾಂಗಿಬಾತನ್ನ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಸ್ವಲ್ಪ ಚಟ್ನಿನೂ ಇರಬೇಕು, ಅವ್ರಿಗೆ ಏನಾದರೂ ಒಂದು ಇರಲೇಬೇಕು. ಚೋಚನಾದರೂ ಕೇಳ್ತಾರೆ, ಇಲ್ಲ ಚಟ್ನಿನಾದರೂ ಕೇಳ್ತಾರೆ, ಏನಾದರೂ ಒಂದು ಕೇಳ್ತಾರೆ. ಹಾಗಾಗಿ ನಾನು ಅವ್ರು ಕೇಳೋಕ್ಕೆ ಮುಂಚೆ ಮಾಡಬೇಡ ಅಂಥೇಳಿ ಚಟ್ನಿನ ಮಾಡಿಕೊಟ್ಟಿದ್ದೆ. ಅದ್ರ ಜೊತೆ ಇನ್ನು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಹನಿದು ಲಯದು ಬುಕ್ಸ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು. ಬುಕ್ಸ್ ಇಸ್ಕೊಂಬರೋಣ, ಸ್ವಲ್ಪ ಅಮೌಂಟ್ ಎಲ್ಲ ಪೇ ಮಾಡೋದಿತ್ತು ಅಂತೇಳಿ ಸ್ಕೂಲ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಳಗಡೆ ಹೋದರೆ ಸಾಕು, ಲಯ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಹುಡುಗರನ್ನ ಹುಡ್ಕೊಂಡು ಹೋಗಿ ಆಟ ಆಡ್ತಾಳೆ, ಇಲ್ಲಾಂದರೆ ರೋಡಲ್ಲಿ ಏನಾದರೂ ಸಿಕ್ಕರೆ ಅದ್ರ ಜೊತೆ ಆಟ ಆಡ್ತಾ ಇರ್ತಾಳೆ. ಇವತ್ತು ಬಟರ್ಫ್ಲೈ ಕಾಣಿಸ್ಬಿಟ್ಟಿದೆ, ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾನು ಕರೆದ್ರೆ ನನಗೆ ಸುಮ್ಮನಿರು ಅದು ಹೋಗ್ಬಿಡುತ್ತೆ ಅಂಥೇಳಿ ನನಗೆ ಇದು ಮಾಡ್ತಾಯಿದ್ದಾಳೆ. ಇನ್ನು ಹನಿ ತುಂಬ ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ, ತುಂಬ ದಿನ ಅಲ್ಲ, ತುಂಬ ವರ್ಷದಿಂದನೇ ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ. ಅಲ್ಲಿ ಅವ್ರ ಸ್ಕೂಲಲ್ಲಿರೋ ಆಯಮ್ಮ ಕರೆದ್ಬಿಟ್ಟು, ಋತು ಇವಾಗ ಚೆನ್ನಾಗಿದೆಯಾ, ನೀನು ಆರೋಗ್ಯವಾಗಿದೆಯಾ, ಹೆಂಗೂ ಹುಷಾರಾಗಿ ಬಂದಿಯಲ್ಲಮ್ಮ ನೀನು ಅಂಥೇಳಿ ಅವಳಿಗೆ ಪಾಪ ಮುತ್ತಿಕ್ತಾ ಇದ್ದಾರೆ. ಅಂದರೆ ಡೈರೆಕ್ಟ್ ಆಗಲ್ಲ, ಹಿಂಗೆ ಕೆನ್ನೆ ಇದು ಮಾಡಿಬಿಟ್ಟು ಮುತ್ತಿಡ್ತಾ ಇದ್ದಾರೆ. ಅದು ನೋಡಿದ ತಕ್ಷಣ ನನಗೂ ಖುಷಿ ಆಯಿತು. ಅಂದರೆ ನೆನೆಸ್ಕೋತಾರೆ, ಋತುನ ಹಂಗಾರೆ ನೆನೆಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಲಯ ನೋಡಿ ಅಲ್ಲಿ ಆಟ ಸಾಮಾನು ಸಿಕ್ಕರೆ ಸಾಕು ಆಟ ಆಡೋಕೆ ಓಡ್ತಾ ಇದ್ದಾಳೆ. ಇದೇ ಸ್ಕೂಲ್ಗೆ ಅವಳು ಬರ್ತಾಳೆ, ಅದು ಹೇಗೆ ಮೇಂಟೈನ್ ಮಾಡ್ತಾರೋ ಅವಳನ್ನ ಗೊತ್ತಿಲ್ಲ. ಅಷ್ಟು ತೀಟೆ, ಅಷ್ಟು ತರಲೆ. ಸ್ಕೂಲ್ಗೆ ಹೋದ್ಮೇಲೆ ಎಲ್ಲ ಸೈಲೆಂಟ್ ಆಗ್ತಾರೆ, ಬಿಡಿ ಮೇಡಮ್ ಅಂತ ಇರ್ತಾರೆ. ಏನು ಮಾಡ್ತಾಳೋ ಗೊತ್ತಿಲ್ಲ ಲಯ ವಿಚಾರದಲ್ಲಿ. ಹನಿ ಥರ ಅಲ್ಲ ಲಯ, ಹಾಗಾಗಿ ಸ್ವಲ್ಪ ಭಯ ಇದೆ ಹೇಗಿರ್ತಾಳೆ ಸ್ಕೂಲಲ್ಲಿ ಅನ್ನೋದು. ಆದರೆ ಆಟ ಸಾಮಾನು, TV ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಸ್ವಲ್ಪ. ಇತ್ತೀಚೆಗಂತೂ TVಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸ್ಕೂಲ್ಗೆ ಹೋದ್ಮೇಲೆ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು, ನೋಡೋಣ ಹೇಗಿರುತ್ತೋ ಅಂಥೇಳಿ. ಇನ್ನು ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಇಸ್ಕೊಂಡು ಮನೆ ಕಡೆ ಹೊರಟ್ವಿ. ಸ್ವಲ್ಪ ಫಾರ್ಮ್ ಫಿಲಪ್ ಎಲ್ಲ ಇತ್ತು, ಅದನ್ನು ಮಾಡಿಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಅಲ್ಲಿ ಹೆಂಗೆ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ ನಮಗೆ. 10 ಗಂಟೆಗೆ ಹೋದ್ವಿ, 2 ಅವರ್ ಕಾಲನ ಕಳೆದುಬಿಟ್ಟಿದ್ದೀವಿ. ಇನ್ನು ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ತಿನ್ನೋಕೆ ಏನಾದರೂ ಕೇಳ್ತಾಯಿದ್ರು. ಹಾಗಾಗಿ ಪಪಾಯನೂ ಕೂಡ ಆಲ್ರೆಡಿ
ಹಣ್ಣಾಗ್ಬಿಟ್ಟಿತ್ತು. ಹಾಗಾಗಿ ಅದನ್ನೇ ಇವತ್ತು ಖಾಲಿ ಮಾಡಿಬಿಡೋಣ, ನಾಳೆಗೆ ಇನ್ನೂ ಸಾಫ್ಟ್ ಆದರೆ ಅದು ಕಟ್ ಮಾಡೋಕ್ಕೂ ಕೂಡ ಸರಿಯಾಗಿ ಆಗಲ್ಲ ಅಂಥೇಳಿ ಅದನ್ನೇ ಇವಾಗ ಕಟ್ ಮಾಡಿಕೊಡ್ತಾ ಇದ್ದೀನಿ. 3 ಜನನೂ ಕೂತ್ಕೊಂಡು ಸ್ವಲ್ಪ ಹಣ್ಣುಗಳನ್ನ ತಿನ್ಕೊಂಡ್ವಿ. ಹಾಗೆ ರೆಸ್ಟ್ ಮಾಡೋಣ. ಇವತ್ತು ಅಡುಗೆ ಮಾಡೋದು ಏನಿಲ್ಲ, ಯಾಕಂದರೆ ಸ್ವಲ್ಪ ವಾಂಗಿಬಾತ್ ಗೊಜ್ಜು ಬೆಳಗ್ಗೆ ಜಾಸ್ತಿ ಮಾಡಿಬಿಟ್ಟಿದ್ದೆ, ಮತ್ತು ಅಚ್ಚು ಕೂಡ ನನಗೆ ಇವತ್ತೇನು ಬೇಡ, ಸ್ವಲ್ಪ ಮೊಸರನ್ನ ಇದ್ದರೆ ಸಾಕು ಅಂತ ಹೇಳಿಬಿಟ್ಟಿದ್ರು. ಹಾಗಾಗಿ ಸ್ವಲ್ಪ ಮೊಸರನ್ನ ಸ್ವಲ್ಪ ವಾಂಗಿಬಾತ್ ಇದ್ದರೆ ಅದೇ ಅಡ್ಜಸ್ಟ್ ಆಗುತ್ತೆ ಅಂಥೇಳಿ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತಲ್ಲ ಅದನ್ನೇ ಮಾಡಿ ಮುಗಿಸ್ಕೊಂಡೆ. ಮತ್ತೆ ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಮಕ್ಕಳು ಹಠ ಮಾಡೋಕ್ಕೆ ಶುರು ಮಾಡಿಕೊಂಡ್ರು, ಎಲ್ಲೂ ಹೋಗೋದೇ ಇಲ್ಲ ನಾವು, ಪಾರ್ಕಿಗೆ ಹೋಗೋಣ ಅಂತೇಳಿ. ಆದರೆ ಅಚ್ಚು ಇವತ್ತು ಪಾರ್ಕ್ ಬೇಡ, ನಮ್ಮ ಮನೆ ಹತ್ರ ಒಂದು ಕೆರೆ ಇದೆ, ಅಂದರೆ ಲೇಕ್ ಇದೆ, ಅದ್ರ ಸುತ್ತಮುತ್ತ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಥರ, ಅಲ್ಲಿ ಹೋಗೋಣ, ವಾಕ್ ಮಾಡ್ಕೊಂಡು ಬರೋಣ, ನೀವು ಯಾವಾಗಲೂ ನಿಮ್ಮದು ಆಟ ಆಡ್ಸೋಕ್ಕೆ ಕರ್ಕೊಂಡು ಹೋಗ್ತೀವಿ, ಇವತ್ತು ನಮಗೋಸ್ಕರ ನಡ್ಕೊಂಡು ಓಡಾಡ್ಕೊಂಡು ಬರೋಣ, ವಾಕ್ ಆಗುತ್ತೆ ಅಂಥೇಳಿ ಇವತ್ತು ಅಲ್ಲಿ ಕರ್ಕೊಂಡು ಹೋದರು. ಚೆನ್ನಾಗಿತ್ತು ವಾತಾವರಣ ಅಂತೂ. ಸಾಯಂಕಾಲ ಮತ್ತು ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸಖತ್ತು ಎಂಜಾಯ್ ಮಾಡಿದ್ವಿ. ಮಕ್ಳಿಗಿಂತ ನಾವಿಬ್ಬರು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ, ಮತ್ತು ವೀಡಿಯೋಗಳನ್ನೂ ಕೂಡ ಮಾಡ್ಕೊಳ್ತಾ ಇದ್ವಿ. ಅಷ್ಟೊಂದು ಚೆನ್ನಾಗಿತ್ತು. ಎಲ್ಲೋ ವೆಕೇಷನ್ಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ವೀಡಿಯೋ ಮಾಡೋ ಥರ. ಹೆಂಗ್ ಓದಿರ್ತಿ ಹೇಳು ಪಿಕಾಕು? ಪಿಕಪ್ ಇಲ್ಲಿ ನೋಡಿಲಿ, ಅದು ಲಯ ಲಯ ಅಂದಿದ್ದು, ಲಯ ಲಯ ಅಂದಿದ್ದು ತಾನೇ. ಮೊಸಳೆ ಅಲ್ಲ ಅದು, ಅಡ್ಡಕ್ಕು ಚಿಕ್ಕ ಚಿಕ್ಕ ಪಕ್ಷಿ. ಕುತ್ಕೋ ಇಲ್ಲಿ. ಲಯದ್ ಇವಾಗ ಏನಿದ್ದಿದ್ರೆ ಚೆನ್ನಾಗಿರ್ತಿತ್ತು? ಬಯೋಸ್ಕೋಪ್. ಹೆಂಗ್ ನೋಡ್ತಾ ಇದ್ದೆ? ಬಯೋಸ್ಕೋಪಲ್ಲಿ ನೋಡ್ತಾ ಇದ್ದಾಳೆ ಲಯ. ನೋಡಿ ಇವಾಗ ಬಯೋಸ್ಕೋಪ್ ವ್ಯೂ. ಅಮ್ಮ ನೀರ್ ಮೇಲೆ ನೋಡು, ಅದು ಸೂರ್ಯನ ಕಿರಣ ಹೆಂಗ್ ಬೀಳ್ತೈತೆ. ಏನ್ ಬರುತ್ತೆ ಈಚ್ಕೊಂಡು? ಇಲ್ವಾ ಹಿಂಗ್ ತೋರ್ಸು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ವ್ಯೂಸು ಅಂತ. ನಮಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ನಿಜ, ನಾನು ಆವಾಗಲೇ ಹೇಳಿದ್ನಲ್ಲ ವೆಕೇಷನಿಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು, ಎಲ್ಲೋ ಬೇರೆ ಕಡೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು ಅಂಥೇಳಿ. ನೀರು ಅಷ್ಟು ಚೆನ್ನಾಗಿತ್ತು ಅಲ್ಲಿ ಲೇಕಲ್ಲಿ, ಹಾಗಾಗಿ ಅದು ಸನ್ಸೆಟ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಮತ್ತು ಪಕ್ಷಿಗಳು ಸೌಂಡ್ ಮಾಡ್ತಾಯಿತ್ತು. ಅಲ್ಲಿ ಒಂದು ಚಿಕ್ಕ ಚಿಕ್ಕ ಪಕ್ಷಿ ಬರುತ್ತೆ ನೋಡಿ, ಕಪ್ಪು ಕಲರ್, ನೀರಲ್ಲಿ ಮುಳುಗುತ್ತೆ ಎದೊಳುತ್ತೆ, ಆ ಥರ ಪಕ್ಷಿಗಳು ತುಂಬಾ ಇತ್ತು. ಮತ್ತು ಫ್ಯಾನ್ ಕೂಡ ಒಂದು 4 ಏನೋ ಬಿಟ್ಟಿದ್ದಾರೆ ಅನಿಸುತ್ತೆ ಅವರೇ, ಲೇಕ್ ಮೇಂಟೈನ್ ಮಾಡೋರು, ಅದು ಕೂಡ ಇತ್ತು. ಹಾಗೆ ನವಿಲು ಸೌಂಡ್ ಕೂಗ್ತಾ ಇತ್ತು, ಅದು ಕೂಡ ಕೇಳಿಸ್ತಾ ಇತ್ತು. ಲಯ ಅದನ್ನೇ ಆವಾಗಲೇ ಹೇಳ್ತಾ ಇದ್ಲು, ಪಿಕಾಕು ಕೂಗ್ತಾ ಇದೆ ಮಮ್ಮಿ, ನಿನಗೆ ಕೇಳಿಸ್ತಾ ಇದೆಯಾ, ಅದು ಪಿಕಾಕ್ ಅಂತೆ ಅಂತ ಹೇಳಿ ಹೇಳ್ತಾ ಇದ್ಲು. ಅಂದರೆ ಅವ್ರ ಪಪ್ಪನೂ ಪಿಕಾಕ್ ಅದು ಕೂಗ್ತಾ ಇರೋದು ಅಂತ ಹೇಳಿದ್ರು ಅನಿಸುತ್ತೆ. ಅದನ್ನು ಬಂದುಬಿಟ್ಟು ನಮ್ಮ ಹತ್ರ ಅದನ್ನು ರಿಪ್ಲೈ ಮಾಡ್ತಾ ಇದ್ಲು. ಇನ್ನು ಅಲ್ಲೂ ಸ್ವಲ್ಪ ಆಟ ಆಡೋಕ್ಕೆ ಅದು ಇದು ಗೇಮ್ಸ್ಗಳನ್ನೆಲ್ಲ ಹಾಕಿದ್ರು, ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ಲಯ ಈ ಕಂಬಿನ ಹತ್ತಿದ್ಲು, ಆದರೆ ಇಳಿಯೋಕೆ ಗೊತ್ತಾಗ್ತಾ ಇಲ್ಲ, ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ಕೋತಾ ಇದ್ಲು. ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಾನು ಇಳಿಸಿದೆ. ಇನ್ನು ಅಲ್ಲಿ ಕುತ್ಕೊಂಡು ಆಡೋ ಗೇಮ್ಗಳನ್ನೂ ಕೂಡ ಹಾಕಿದ್ದಾರೆ, ಅದನ್ನು ಕೆಲವೊಬ್ರು ಆಟ ಆಡಿದ್ರು, ಆದರೆ ಆಲ್ರೆಡಿ ಅದು ತುಂಬಾ ಹಾಳು ಮಾಡಿಬಿಟ್ಟಿದ್ದಾರೆ. ಜನನೇ ಹಾಗೆ ಅನಿಸುತ್ತೆ, ಏನಾದರೂ ಒಂದಿದ್ರೆ ಅದು ಹಾಳಾಗೋವರೆಗೂ ಬಿಡಲ್ಲ, ಆಡಿನೋ ಇನ್ನೇನೋ ಮಾಡಿನೋ ಹಾಳು ಮಾಡಿಬಿಟ್ಟಿರ್ತಾರೆ. ಇನ್ನು ಮಕ್ಕಳು ಕೂಡ ಅಲ್ಲಿ ಅಂಥ ಗೇಮ್ಗಳೇನಿರಲಿಲ್ಲ, ತುಂಬ ಗೇಮ್ಗಳೇನಿರಲಿಲ್ಲ ಆಟ ಆಡೋ ಅಂಥದ್ದು. ಜಸ್ಟ್ ಇದು ವಾಕ್ ಮಾಡೋದಿದು ಮೇಲೆ ಹತ್ತಿ, ಅದರಲ್ಲಿ ಜೂಲ ಆಡ್ತಾ ಇದ್ದಾರೆ ಹನಿ ಮತ್ತು ಲಯ. ಅವ್ರ ಪಪ್ಪಾಗಂತೂ ಎಲ್ಲಿ ಹೋದ್ರೂ ಮಕ್ಕಳನ್ನ ಆಟ ಆಡ್ಸೋದು ಮಾತ್ರ ತಪ್ಪಲ್ಲ. ಇನ್ನು ಪಾರ್ಕ್ಗಳಿಗೆ ಬಂದ್ರೂ ಕೂಡ ಅವ್ರನ್ನ ಆಟ ಆಡ್ಸೋದು, ಬೀಳ್ತಾರೋ ಇಲ್ವೋ, ಹೇಗೆ ಆಡ್ತಾರೋ ಏನೋ ಅಂಥೇಳಿ ಅವ್ರನ್ನ ಕೇರ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ನಾನು ಸ್ವಲ್ಪ ಆವಾಗ ವೀಡಿಯೋ ಮಾಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಓಡಾಡ್ತಾ ಇದ್ದೆ. ಅವರು ಕೂತಿದ್ದಾರಲ್ವ, ಅದು ಎದುರುಗಡೆನೇ ಮತ್ತು ನೀರು ಕೂಡ ಇದೆ, ಫುಲ್ಲು ಗ್ರೌಂಡ್ ಪೂರ್ತಿ ನೀರು ಮತ್ತು ಆಟ ಆಡೋದು ಆ ಥರನೇ ಇದೆ. ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಜೂಲ ಆಡಿಕೊಂಡು ಕೂಡ ನೀರನ್ನ ನೋಡ್ಬೋದು. ನನಗನ್ನಿಸ್ತಾ ಇತ್ತು, ನಾನು ಚಿಕ್ಕ ಹುಡುಗಿ ಆಗಿದ್ದರೆ ಇಲ್ಲಿ ಜೂಲ ಆಡ್ಕೊಂಡು ಆ ನೀರನ್ನ ಎಂಜಾಯ್ ಮಾಡ್ತಾ ಇದ್ದೆ ಅಂಥೇಳಿ. ಲಯ ಹನಿ ಅಂತೂ ಸಾಕನ್ನೋವರೆಗೂ ಆಟ ಆಡಿದ್ರು, ಸಖತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲೇ
ಒಂದು 2-3 ಅವರ್ ಟೈಮೇ ಕಳೆದ್ಬಿಟ್ಟಿದ್ದೀವಿ. 4 ಗಂಟೆಗೇನೋ ಬಂದಿರೋದು ನಾವು ಊಟ ಮಾಡಿಕೊಂಡು. 6 ಗಂಟೆನೇ ಆಗೋಯ್ತು. 6:15 ಹತ್ತತ್ರನೇ ಆಗೋಯ್ತು ನಾವು ಹೊರಡೋಷ್ಟೊತ್ತಿಗೆ. ಅಂದರೆ ನಡ್ಕೊಂಡು ಹೋಗೋಕ್ಕೇ ಒಂದು 20 ನಿಮಿಷ ಆಗೋಯ್ತು. ಅಂದರೆ 7 ಗಂಟೆ ಸ್ವಲ್ಪ ಕತ್ಲೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಾಗೋಯ್ತು ನಾವು ಮನೆಗೆ ಹೋಗೋಷ್ಟೊತ್ತಿಗೆ. ನೀರು ಬಾಟ್ಲಂತೂ ಕ್ಯಾರಿ ಮಾಡೇ ಮಾಡ್ತೀನಿ. ಲಯಾಗೆ ತುಂಬ ಬಾಯಾರಿಕೆ, ಅವಳು ತುಂಬ ನೀರು ಕುಡಿತಾಳೆ ಕೂಡ. ಹಾಗಾಗಿ ಅವಳು ಸ್ವೆಟ್ ಆಗ್ತಾಳಲ್ವ, ನೀರು ಜಾಸ್ತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅವಳಿಗೆ ಯಾವಾಗಲೂ ನೀರು ಕ್ಯಾರಿ ಮಾಡಲೇಬೇಕು. ಅದು ಸಣ್ಣ ಪುಟ್ಟ ಇಲ್ಲೇ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಕೆಳಗಡೆ ಇಳಿದು ಅವಳನ್ನ ಆಟ ಆಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೂ ನಾನು ನೀರು ತಗೊಂಡು ಹೋಗಲೇಬೇಕು ಕಂಪಲ್ಸರಿ. ಇನ್ನು ಮನೆಗೆ ಬಂದುಬಿಟ್ಟು ಸ್ವಲ್ಪ ಅರ್ಜೆಂಟಲ್ಲೇ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಲೇಟಾಗಿ ಹೋಗ್ಬಿಟ್ಟಿತ್ತಲ್ಲ. ಅಚ್ಚು 9-10 ಗಂಟೆ ಒಳಗಡೆನೇ ಮಲಗಿಬಿಡ್ತಾರೆ. ಅವರು 2 ಗಂಟೆಗೆಲ್ಲ ಎದ್ಬಿಟ್ಟು ಡ್ಯೂಟಿಗೆ ಹೋಗಬೇಕು. ಹಾಗಾಗಿ ಅವ್ರಿಗೂ ಬೆಳಗ್ಗೆ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೂ ಆಗುತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಮಿಡ್ ನೈಟಲ್ಲಿ 2 ಗಂಟೆಯಲ್ಲಿ ಅವರು ಡ್ಯೂಟಿಗೆ ಹೋಗೋದು. ಹಾಗಾಗಿ ಇವಾಗಲೇ ಸ್ವಲ್ಪ ಜಾಸ್ತಿ ಮಾಡಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಅವರು ರಾತ್ರಿ ಊಟ ಮಾಡಲ್ಲ. ಇವತ್ತು ಸ್ವಲ್ಪ ತಿಂದರು. ರಾತ್ರಿ ಯಾಕೆ ಊಟ ಮಾಡಲ್ಲ ಅಂದರೆ ಅವರು ಸ್ವಲ್ಪ ಬೇಗ ಮಲಗ್ತಾರಲ್ವ, ಮತ್ತು ಬೇಗ ಎದ್ದು ಹೋಗೋದ್ರಿಂದ ಅವ್ರಿಗೆ ಅದು ತಿಂದಿದ ತಕ್ಷಣವೇ ಮಲಗಬೇಕಾಗುತ್ತೆ, ಡೈಜೆಷನ್ ಆಗಲ್ಲ ಅಂಥೇಳಿ ಪಾಪ ಅವರು ನೈಟ್ ಊಟನೇ ಸ್ಕಿಪ್ ಮಾಡಿದ್ದಾರೆ. ಹಾಗಾಗಿ ನಾನೇನು ಮಾಡ್ತೀನಿ, 5-6 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಊಟ ಕೊಟ್ಬಿಡ್ತೀನಿ. ಇನ್ನು ಬೆಳಗ್ಗೆ ಅವರು ಅಲ್ಲೇ ಎಲ್ಲಾದರೂ ತಿಂಡಿ ತಿನ್ಕೋಬೋದು. ಆದರೆ ಅವ್ರಿಗೆ ಹೊರಗಡೆದು ಅಷ್ಟೊಂದು ಇಷ್ಟ ಆಗಲ್ಲ. ತೃಪ್ತಿಯಾಗಿ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ವಂತೆ. ಮನೇಲಿ ಏನಿದ್ರೂ ಪರವಾಗಿಲ್ಲ, ಅನ್ನ ಸಾರಾದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿಬಿಡು, ನಾನು ಬೆಳಗ್ಗೆ ಅದನ್ನೇ ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಡ್ತೀನಿ. ಇನ್ನು 2 ಗಂಟೆ ರಾತ್ರಿಲೆಲ್ಲ ಎದ್ದು ಮಾಡೋಕ್ಕಂತೂ ಆಗಲ್ಲ ನಮ್ಮ ಕೈಲೂ. ಅಷ್ಟೊತ್ತಿನಲ್ಲಿ ಇನ್ಯಾರು ಅಡುಗೆ ಮಾಡ್ತಾರಲ್ವ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ ತೊಗೊಂಡು ಹೋಗ್ತಾರೆ ಅಂಥೇಳಿ ನಾನು ಯಾವಾಗಲೂ ಅವರು ಬೆಳಗ್ಗೆ ಹೋಗೋದಿದೆ ಅಂದಿದ್ದ ದಿನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಬಿಡ್ತೀನಿ. ಮಶ್ರೂಮ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಇವತ್ತೇನು ಒಂದು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ, ಪುದೀನ, ಕೊತ್ತಂಬರಿ, ಸ್ವಲ್ಪ ಕಾಯಿನ ಸೇರಿಸ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹಾಕ್ಕೊಬೇಕು ರುಬ್ಬೋವಾಗ. ನಾನು ಮೆಣಸಿನ್ಕಾಯಿನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಅರ್ಜೆಂಟಾಗಿ ಮಾಡಬೇಕಾಗಿತ್ತಲ್ಲ. ಅಚ್ಚು ಕೂಡ ಪಾಪ ಮಲಗಬೇಕು ಅಂಥೇಳಿ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಊಟಕ್ಕೇ. ಏನು ಮಾಡೋದು ಅಂಥೇಳಿ ಮರ್ತೋಗ್ಬಿಟ್ಟಿದ್ದೀನಿ ಹಾಕೋವಾಗ್ಲೇ. ಮಿಕ್ಸಿ ರುಬ್ಬೋವಾಗ ಅನ್ನಿಸ್ತಾ ಇದೆ, ಏನಿವತ್ತು ಘಾಟೇ ಬರ್ತಾ ಇಲ್ವಲ್ಲ, ಮಿಕ್ಸಿ ರುಬ್ತಾ ಇದ್ದರೆ ಕೆಮ್ಮು ಬರ್ತಾ ಇತ್ತು ನನಗೆ, ಮೆಣಸಿನ್ಕಾಯ್ದು ಘಾಟ್ದು ಇವತ್ತು ಬಂದಿಲ್ವಲ್ಲ ಅಂದ್ಕೊಂಡೆ ಹಾಕಿದೆ. ಒಂದು ಸಿಕ್ತ್ ಸೆನ್ಸ್ ಅನ್ನೋದಿರುತ್ತಲ್ಲ, ಅದು ವರ್ಕ್ ಮಾಡ್ತಾ ಇರುತ್ತೆ. ಏನೋ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಒಗ್ಗರಣೆ ಮಾಡೋವಾಗ ಅನ್ನಿಸ್ತಾ ಇದೆ, ನಾನು ಮೆಣಸಿನ್ಕಾಯಿನೇ ಹಾಕಿಲ್ಲ ಅಂಥೇಳಿ. ಆಮೇಲೆ ಮತ್ತೆ ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10-12 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಟ್ಕೊಳ್ಳೋವರೆಗೂ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ. ನಾಟಿ ಸ್ಟೈಲಲ್ಲಿ ಇರುತ್ತೆ ಈ ಥರ ಬಿರಿಯಾನಿ ಮಾಡೋದು. ನಾನ್ ವೆಜ್ ಯಾರು ತಿನ್ನಲ್ವೋ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಸೇಮ್ ಚಿಕನ್ ಬಿರಿಯಾನಿ ಥರನೇ ಇರುತ್ತೆ. ಇನ್ನು ನಾನು ಆವಾಗಲೇ ತೋರಿಸ್ತಿದ್ದೆ ಅಲ್ವಾ ತುಪ್ಪ, ಅದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಬೆಣ್ಣೆ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತೇಳಿ. ಅದೇ ತುಪ್ಪನೇ ಅದು. ನೋಡಿದ್ರಲ್ವ ಎಷ್ಟು ನೀಟಾಗಿ ಮರಳಾಗಿ ಬಂದಿದೆ ತುಪ್ಪ ಅಂಥೇಳಿ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ನೀವೇನಾದರೂ ಜಾಸ್ತಿ ಹಾಲನ್ನ ತಗೊಳ್ತಾ ಇದ್ದರೆ, ಅಂದರೆ ಮಕ್ಕಳಿರೋ ಮನೆಯಲ್ಲಿ ಸುಮಾರು 1-1.5 ಲೀಟ್ರ್ ಹಾಲು ಬೇಕಾಗುತ್ತೆ. ಆವಾಗ ಅದನ್ನು ಕೆನೆನ ಎತ್ತಿಟ್ರೆ ಆರಾಮಾಗಿ ಈ ಥರ ತುಪ್ಪ ಮಾಡ್ಕೋಬೋದು. ಅಟ್ಲೀಸ್ಟ್ ನಮಗೆ ಈ ಥರ ಅಡುಗೆಗಳಿಗೆ ಬಳಸೋಕ್ಕಾದರೂ ಯೂಸ್ ಆಗುತ್ತಲ್ವ. ನಿಮಗೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ ಏನಂತ ಬೇಕಾದರೂ ಕರಿಬೋದು. ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ವಿಡಿಯೋನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬಾಯ್.